ಏನು ಸಫಾರಿ ಏನಾದ್ರು ಅಧಿವೇಶನದಲ್ಲಿ MLAಗಳು ಏನಾದ್ರು ಸಫಾರಿನ ಮಾಡಬೇಕು ಅಂತ ಹೋದ್ರೆ ಇಲ್ಲೂ ಮುಂಡೇರಾಗವರು ರೈತರ ಮಕ್ಕಳು, ರೈತರ ಹೆಣ್ಮಕ್ಳು, ಯಾವುದೇ ರೆಸಾರ್ಟ್ ಓನರ್ ಆಗಲಿ, ಯಾವುದೇ ಹೋಟೆಲ್ ಮಾಲೀಕ ಆಗಲಿ, ಯಾವುದೇ ಅಧಿಕಾರಿ ಆಗಲಿ, ಯಾರು MLAಗಳ ಹೆಂಡತಿಗಳು ಮುಂಡೇರಾಗಲ್ಲ. ಮುಂಡೇರಾಗವರು ರೈತರ ಹೆಣ್ಮಕ್ಳು. ಹಾಗಾಗಿ ಅದು ಮಾಡಬೇಕಾದ್ರೆ ಜೋಪಾನ ನಾವು ಯಾವುದೇ ಕಾರಣಕ್ಕನ್ನ ಮಾಡಕ್ಕೆ ಬಿಡಲ್ಲ. ಹಾಗಾಗಿ ಅಧಿವೇಶನದಲ್ಲಿ ಆ ನಿರ್ಣಯನ ತಗೋಬಾರ್ದು. ಈಗ ಇಲ್ಲಿ ಬಂದು ಹುಲಿ ರೆಸಾರ್ಟ್ ಒಳಗಡೆ ಇಲ್ಲ ಹೋಟ್ಲ್ ಒಳಕ್ಕೆ ಹೋಗಲ್ಲ, ಹೋಟ್ಲಲ್ಲಿ ಬೋಂಡ ತಿನ್ನಕ್ ಹೋಗಲ್ಲ, ಬರೋದೇ ಅದು ರೈತನ ಜಮೀನಿಗೆ. ಹಾಗಾಗಿ ರೆಸಾರ್ಟ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿದ್ರೆ ನಾವು ಉಗ್ರ. ಮತ್ತೆ ಅದು ಅಕ್ರಮ ರೆಸಾರ್ಟ್ಗಳು, ರೆಸಾರ್ಟ್ ಮಾಡಿರೋದೇ ಅಕ್ರಮ. ಅಲ್ಲಿ ಲೀಗಲ್ಲು ಇಲ್ಲಿಗಲ್ಲು ಅಂತಿಲ್ಲ. ಕಾಡೊಳಗಡೆ ಇವ್ರು ಯಾಕೆ ಹೋಗ್ಬೇಕು? ಅಲ್ಲಿ ಆನೆ ಕಾರಿಡಾರು, ಹುಲಿ ಕಾಡುಗಳ ಮುಚ್ಕೊಂಡಿದ್ದಾರೆ. ಈ ಅವಿವೇಕಿ ಅರಣ್ಯಾಧಿಕಾರಿಗಳಿಗೆ ಅವ್ರಿಗೆ ಮಾನ ಮರ ಎಲ್ಲ ದುಡ್ಡು ಲಂಚ. ಇವ್ರು ನಿಜವಾಗೂ ಪ್ರಾಮಾಣಿಕರಾಗಿದ್ರೆ ಅಲ್ಲಿ ಯಾಕೆ ರೆಸಾರ್ಟ್ಗಳು ತಲೆ ಎತ್ತಿತ್ತು? ಇವರಿಂದನೇ ರೆಸಾರ್ಟ್ಗಳು ತಲೆ ಎತ್ತಿದಲ್ಲಿ ಆಗ್ಲೇ ಅದನ್ನ ನಿಲ್ಲಿಸ್ಬೇಕಾಗಿತ್ತು. ಹಾಗಾಗಿ ಅಕ್ರಮ ಸಕ್ರಮ ಅಂತಿಲ್ಲ, ಅಲ್ಲಿ ರೆಸಾರ್ಟ್ಗಳಿರೋದೇ ಅಕ್ರಮ. ಇವ್ರು ದುಡ್ಡು ಮಾಡೋಕ್ಕೋಸ್ಕರ ಲಕ್ಷಾಂತರ ರೈತರು ಸಾಯೋದು, ಲಕ್ಷಾಂತರ ಬೆಳೆ ನಷ್ಟ ಆಗೋದು. ಇವ್ರು ಯಾರಿಗೋ ಅದ್ರ ಕೊರೋನಾ ಟೈಮಲ್ಲಿ ಆಗಿಲ್ವಾ? ಹಿಂದೆಲ್ಲ ಸಫಾರಿ ಇತ್ತಾ? ಜೀವನ ಮಾಡ್ತಿರ್ಲ್ವಾ? ಮಾಡಿ ನೀವೇ ಅಲ್ಲಿನ ಸುತ್ತಮುತ್ತ ರೈತ ಮಕ್ಕಳುಗಳು ನೀವೇ ರೆಸಾರ್ಟ್ ಮಾಡಲಿ, ಮುನ್ನನ್ ಗೋಡೆ ಮಾಡ್ಕೊಳ್ಳಿ, ತೊಪ್ಪನೆಲ್ಲ ಮಾಡಿ, ಉರಿ ಮಂಚ ಮಾಡಿ, ಅಲ್ಲಿ ಮಲಗಿಸಿ, ಮುದ್ದ ಕೊಡಿ, ಸೊಪ್ಪಿನ ಸಾರು ಕೊಡಿ, ಉಳ್ಳಿ ಸಾರು ಕೊಡಿ, 250-500 ರೂಪಾಯಿ ಚಾರ್ಜ್ ಮಾಡಿ. ಯಾವನಿಗೋ 20,000 ಕೊಟ್ಟು ಅಲ್ಲಿ AC ರೂಮಲ್ಲಿ ಮಲಿಕೊಂಡು ಅಲ್ಲಿ ರೋಗ ಬರ್ಸ್ಕೊಳ್ಳೋಕ್ಕಿಂತ ನಮ್ಮ ಕಾಡು ಹಂಚ್ಲಿ. ಆ ಕಾಡು ಹಂಚಿಗೆ ಜಿಂಕೆಗಳು ಬರ್ತವೆ, ಕಾಡು ಹಂಚಿಗೆ ಹುಲಿ ನೋಡ್ಲಿ, ಅಲ್ಲೇ ನೋಡ್ಲಿ ಅವರು. ನೀವು ದುಡ್ಡು ಮಾಡೋದು ಕಲ್ತ್ಕೊಳ್ಳಿ. ಅಲ್ಲಿ ಸುತ್ತಮುತ್ತ ಯಾರು ನಮ್ಮ ಜಮೀನದ ನಾವು ಪ್ರಾಣಿಗಳು ತಿನ್ಕತ್ತ, ಅದಕ್ಕೆ ನಾವು ರೆಸಾರ್ಟ್ ಸಪೋರ್ಟ್ ಮಾಡೋದಲ್ಲ. ನೀವು ದುಡ್ಡು ಮಾಡಿ. ಯಾವನೋ ಒಂದು ರೂಮ್ಗೆ 17,000 20,000 ಮಾಡ್ತಾನೆ. ಅದ್ರ ನೀವು ಅಲ್ಲಿ ಒಂದು ಗುಡಿಸಲು ಮಣ್ಣನ್ ಗೋಡೆ ಗುಡಿಸಲು ಹಾಕೊಂಡು ಅಲ್ಲಿಗೆ ಬರ್ತಾರೆ ಅವರೆಲ್ಲ ಸಿಟಿಗಳು. ಅಲ್ಲಿ ನೀವು ದುಡ್ಡು ಮಾಡಿ. ಮತ್ತೆ ಬಂಡೀಪುರ ನಾಗರಹೊಳೆಯಿಂದ ಪ್ರತಿ ವರ್ಷ 30-35 ಕೋಟಿ ಹಣ ಬರ್ತದೆ. 2006ರಿಂದ ಸರ್ಕಾರ ಅಲ್ಲಿ ಬಂದ್ ದುಡ್ಡನ್ನ ಅಲ್ಲೇ ಖರ್ಚು ಮಾಡಿ ಅಂತ ಹೇಳಿದೆ. ಎಷ್ಟು ಖರ್ಚು ಮಾಡಿದ್ರೆ ನೀವು? ಅದ್ರಲ್ಲಿ ಎಷ್ಟು ಪರ್ಸೆಂಟ್ನ ಸಾರ್ವಜನಿಕರು ಕೊಡಬೇಕು, ಏನಾದ್ರು ಉದ್ದೇಶಕ್ಕೆ ಕೊಡಬೇಕು ಅಂತ ಹೇಳಿದೆ. ಎಷ್ಟು ಕೊಟ್ಟಿದ್ರಿ ನೀವು? ಎಷ್ಟು ಪರಿಹಾರ ಕೊಟ್ಟಿದ್ದೀರಿ? ಎಲ್ಲ JCB ಕೊಡ್ಕೊಂಡು ನಿಮ್ಮ ಮನೆ ತುಂಬಿಸ್ತಾ ಇದ್ದೀರಿ. ಹಾಗಾಗಿ ಅದ್ರ ಲೆಕ್ಕ ಬೇಕು ನಮಗೆ. 2 ವಿಭಾಗದ ಮುಖ್ಯಸ್ಥರುಗಳು ನಮಗೆ ಅದ್ರ ಲೆಕ್ಕ ಕೊಡ್ಬೇಕು. 2006ರಿಂದ 25 ಒಟ್ಟು 19 ವರ್ಷದ ಲೆಕ್ಕವನ್ನು ನಮಗೆ ಕೊಡಬೇಕು. ಹೀಗಾಗಿ ಅಲ್ಲಿ ಏನೆಲ್ಲ ಮಾಡಿದರೆ ಒಳಗಡೆ ಎಲ್ಲ ದಿನನಿತ್ಯ JCB ಕೆಲಸ ಮಾಡ್ತವೆ. ಅದು ಇದು ಜೊತೆಗೆ ನಮಗೆ ಮೇನ್ ಎಲ್ಲ ಗೌರವಾನ್ವಿತ ರೈತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಏನು ಚೆಂಡು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ ಒಂದು 10-12 ವರ್ಷ ಆಗಿದೆ. ಆವಾಗಲೇ ಅದ್ರ ಹೋರಾಟ ಸ್ಟಾರ್ಟ್ ಆಗಿತ್ತು. ಅದು ನಮಗೆ ಬೇಡ, ಮುಂದೆ ತೊಂದರೆ ಆಗುತ್ತೆ ಅಂತ ಅವತ್ತೇ ನಾವು ಹೋರಾಟ ಮಾಡಿದ್ದು. ಆ ಪ್ರತಿಫಲ ಇವತ್ತು ಕೊಡ್ತಾ ಇದೆ. ಆ ಫ್ಯಾಕ್ಟ್ರಿಯ ಸುತ್ತ 10-15 ಹಳ್ಳಿಗಳಿಗೆ ಆ ವಾಸನೆ ಗೊತ್ತಾಗ್ತಾ ಇದೆ. ಉಳಿದ ಹಳ್ಳಿಗಳಿಗೂ ಬರ್ತಾ ಇದೆ ವಾಸನೆ, ಆದ್ರೆ ಅದು ಗೊತ್ತಾಗ್ತಾ ಇಲ್ಲ. ವಾಸನೆ ರಾತ್ರಿ ಹೊತ್ತು ಸಿಕ್ಕಾಬಟ್ಟೆ ಯಾವುದಕ್ಕೆ ಗಾಳಿ ಬೀಸುತ್ತೆ, ಆ ಗಾಳಿ ಒಂದು 10-15 ಕಿಲೋಮೀಟರ್ ವ್ಯಾಪ್ತಿವರೆಗೆ ಆ ಒಂಥರ ಕೆಟ್ಟ ವಾಸನೆ ಬಂದು ಇವತ್ತು ಲಂಗ್ಸ್ ಕ್ಯಾನ್ಸರ್ ಆಗಿರ್ಬೋದು, ಅವೆಲ್ಲ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ವೇಸ್ಟ್ ನೀರ್ನ ಅವನು ಅಲ್ಲೇ ಬೋರ್ ಹಾಕಿ ಅಂತರ್ಜಲಕ್ಕೆ ಬಿಡ್ತಾ ಇದ್ದಾನೆ. ಆ ನೀರ್ನ ಅಂತರ್ಜಲಕ್ಕೆ ಬಿಡೋದ್ರಿಂದ ಅದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಆ ಮಟ್ಟಿಗೆ ಅಂತರ್ಜಲ ಇವತ್ತು ಅಲ್ಲಿ ಒಳಗಡೆ ಹೋಗಿ ಎಲ್ಲ ಬೋರ್ವೆಲ್ಗಳು, ತೋಟದ ನೀರುಗಳು, IP ಸೆಟ್ಗಳಿಗೆಲ್ಲ ಹೋಗ್ತಾ ಇದೆ. ಜೊತೆಗೆ ಅದು ಬಫರ್ ಝೋನ್ಗೆ 1 ಕಿಲೋಮೀಟರ್ ದೂರ ಒಳಗಡೆನೆ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಪ್ರಕಾರ ಬಫರ್ ಝೋನ್ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಯಾವುದು ಇರುವಂತ ಆರ್ಡರ್ ಇದ್ರು ಸಹ ನಮ್ಮ ಸರ್ಕಾರ ಅದನ್ನ ಕಣ್ಣು ಮುಚ್ಕೊಂಡು ಅದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟು, ಎಲ್ಲಿಂದಲೋ ಅವನು ಚೀನಾದಿಂದ ಬಂದು ಇಲ್ಲಿ ರೈತರನ್ನ ಸಾಯಿಸಿ, ಇಲ್ಲಿ ರೈತರ ಮಕ್ಕಳನ್ನ ಸಾಯಿಸಿ, ಎಲ್ಲರಿಗೂ ವಿಷ ಉಣ್ಣಿಸ್ತಾ ಇವತ್ತು ಅವರು ಇಲ್ಲಿನ ವಸ್ತುಗಳನ್ನ ತಗೊಂಡು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು 1 ವಾರ ಅವರಿಗೆ ಟೈಮ್ ಕೊಡ್ತಾ ಇದ್ದೀವಿ. 1 ವಾರದೊಳಗೆ ಚೆಂಡ್ಮಲ್ಗೆ ಫ್ಯಾಕ್ಟ್ರಿನ ಮುಚ್ಚಿಸ್ಬೇಕು. ಇಲ್ಲವಾದ್ರೆ ನಾವು ಉಗ್ರವಾದ ಹೋರಾಟನ ಮಾಡ್ತೀವಿ. ಯಾವ ತರ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅಂತ ನಾವು ಹೇಳಲ್ಲ. ಅದು ಮಿನಿಸ್ಟ್ರಿ ಇರ್ಬೋದು, ಯಾರೇ ಇರ್ಬೋದು, ಹೋರಾಟಗಳ ಕತೆ. ಯಾಕೆ ನಮಗೆ ಕುತ್ತಿಗೆ ಬಂದಿರೋದ್ರಿಂದ ಮಾಡು ಇಲ್ಲ ಮಡಿ ಇಲ್ಲ, ನಮ್ಮ ಮಕ್ಕಳೆಲ್ಲ ಇವತ್ತು ಎಲ್ಲರೂ ಲಂಗ್ಸ್ ಕ್ಯಾನ್ಸರ್ಗೆ ಒಳಪಡ್ತಾ ಇದ್ದಾರೆ. ಎಲ್ಲ ಕೆಮ್ಮು ಬರ್ತಾ ಇದೆ, ವಯಸ್ಸಾಗಿದವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಮತ್ತೆ ಬಂಡೀಪುರ ಏನು ವೈಲ್ಡ್ ಲೈಫ್ ಇದೆ,
ಸ್ಯಾಂಚುರಿ ಇದೆ, ಅದರ ಬಫರ್ ಝೋನ್ ಇಂದನೇ 1 ಕಿಲೋಮೀಟರ್ ಒಳಗಿಂದ ಇದು ಕಾನೂನು ಅಪರಾಧ. ಹಾಗಾಗಿ ಈ ಒಂದು ಚೆಂಡು ಫ್ಯಾಕ್ಟ್ರಿನ ತಕ್ಷಣ ಮುಚ್ಚಬೇಕು. ಹಾಗಾಗಿ ಸರ್ಕಾರ ಈಗ ಒತ್ತಡ ಏನು ಜಿಲ್ಲಾಧಿಕಾರಿಗಳು ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನ ಲಾಕ್ಔಟ್ ಮಾಡಬೇಕು. ಇಲ್ಲದೆ ಹೋದ್ರೆ ನಾವೇ ಕಾರ್ಖಾನೆಗೆ ಬೀಗ ಹಾಕ್ತಿವಿ, ನಾವು ಹೇಳ್ತೀವಿ, ಆಮೇಲೆ ನಾವೇ ಕಾನೂನನ್ನ ಕೈಗೆ ತಗೋತೀವಿ. ಕಾನೂನನ್ನ ಕೈಗೆ ತಗೊಂಡು ನಾವೇ ಫ್ಯಾಕ್ಟ್ರಿ ಬೀಗ ಹಾಕ್ತಿವಿ. ಆದ್ರೆ ಆಗು ಹೋಗುಗಳೆಲ್ಲ ಸರ್ಕಾರಕ್ಕೆ ಸೇರಿದ ಜವಾಬ್ದಾರಿ. ನಮ್ಗೆ ಏನೇ ಆದ್ರೂ ಸರ್ಕಾರಕ್ಕೆ ಜವಾಬ್ದಾರಿ. ಇವತ್ತು ನಮ್ಮ ಪ್ರಾಣನ ಸರ್ಕಾರ ಕೊಡಲ್ಲ. ಮತ್ತೆ ಈಗ ಇನ್ನೊಂದು ಸರ್, ನಮ್ಗೆ ನಾವು ಟೋಲ್ 2 ಸರಿ ಸ್ಟ್ರೈಕ್ ಮಾಡಿದೀವಿ. ಅವತ್ತು ಸ್ಟ್ರೈಕ್ ಮಾಡಿದೀವಿ. ಅದೇನೋ ಮೇಡಮ್ ಮೀಟಿಂಗ್ ಕರೆದು ಏನಂತ ಗೊತ್ತಿಲ್ಲ, ಒಂದು 25 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಅಲ್ಲಿ ಟೋಲ್ ತಗೊಳಕಿಲ್ಲ. ಮತ್ತೆ ಈ ಫಾರೆಸ್ಟ್ ಇದೆಲ್ಲ ಅಲ್ಲಿ ಸುಮ್ನೆ ಹೋದ್ರು ಅದು ಕ್ಯಾಪ್ಚರ್ ಮಾಡ್ಬಿಡ್ತದೆ. ಆ ತರದ್ ಹಾಕೊಂಡಿದ್ದಾರೆ ಅಲ್ಲಿ. ಲೋಕಲ್ ಅವ್ರು ಹೋದ್ರು ಮೇಡಮ್ ಅದು ಎಳೆದು ಬಿಡ್ತದೆ. ಅದು DF ಅವರು ಕರೆದು ಮೀಟಿಂಗ್ ಕರಿತೀವಿ ಅವ್ರು ಕರೀಲಿಲ್ಲ. ಮತ್ತೆ ತಮಿಳ್ನಾಡು ಎಂಟರ್ ಆಗುತ್ತೆ ಪುಣಜೂರಲ್ಲಿ. ನೆಕ್ಸ್ಟ್ ಪುನಃ ಕರ್ನಾಟಕ ತಮಿಳ್ನಾಡು ಕ್ಲೋಸ್ ಆಯ್ತಿದಾಗ ರೋಡ್ ಚೆನ್ನಾಗಿಲ್ಲ. ಪುನಃ ತಮಿಳ್ನಾಡು ಎಂಟರ್ ಆಯ್ತಿದಾಗಲೇ ಮಧ್ಯೆ 1.5 ಕಿಲೋಮೀಟರ್ ರೋಡು ಚೆನ್ನಾಗಿಲ್ಲ. ಆ ತರ 3 ಕಡೆ ಇದೆ. ತಮಿಳ್ನಾಡು ಚೆನ್ನಾಗಿದೆ ಮೇಡಮ್, ನಮ್ಮ ಕರ್ನಾಟಕ ಎಂಟರ್ ಆಗುತ್ತೆ, ಪುನಃ ತಮಿಳ್ನಾಡು ಎಂಟರ್ 1.5 ಕಿಲೋಮೀಟರ್ ಮಧ್ಯೆ ಕರ್ನಾಟಕ ಇದೆ ಇಲ್ಲಿ. ತಾಳವಾಡಿ, ಇಲ್ಲಿ ತಾಳವಾಡಿಯಿಂದ ಪುಂಜೂರಿಂದ ನೀವು ತಾಳವಾಡಿಗೆ ಹೋಗ್ಬೇಕಾರೆ ಆ ತರ 3 ಕಡೆ. ಮತ್ತೆ ಇನ್ನೊಂದು ಎಲ್ಲಕಟ್ಟೆ ರೋಡು, ಅವ್ರ ರೋಡ್ ಚೆನ್ನಾಗಿದೆ. ನಮ್ಮ ಎಲ್ಲಕಟ್ಟೆ ಒಂದ್ ಸ್ವಲ್ಪ ಅದು ಪ್ರಾಬ್ಲಮ್ ಇದೆ. ಅವತ್ತು ಉಸ್ತುವಾರಿ ನೀವು ಇದ್ರಿ, ಪುಟ್ರಂಗ್ ಶೆಟ್ರು ಇದ್ರು, ಹೇಳ್ದು. ಅದೊಂದು ಗುಂಡಲ್ಪೇಟೆ NH ಮತ್ತೆ ಅಲ್ಲಿ ಅವೈಜ್ಞಾನಿಕ ಅಟ್ಕುಳಿಪುರದ ಹತ್ರ ಲೈಟ್ ಇಲ್ಲ. ಮತ್ತೆ ಜನ ಹೋಗ್ಬೇಕಾರೆ ಅದು ಏನೇನು ಮಾನದಂಡ ಇರ್ಬೇಕು ಅವೆಲ್ಲ ಇಲ್ಲ. ಅದು NH ಅವರು ಕರೆದು ಹೇಳಿ ಹಾಗೆಲ್ಲ ಇದ್ರು ಈಗ ಟೋಲ್ ವಸೂಲು ಮಾಡ್ತಾರೆ. ಅದು ಹೇಳಿ ಅವ್ರಿಗೆ ಅಲ್ಲಿವರೆಗೆ ಟೋಲ್ ತಗೋಬೇಡ ಅಂತ ಹೇಳಿದ್ವಿ. ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಬರೋರಿಗೆ ಯಾವುದೇ ಕಾರಣಕ್ಕೂ ಒಪ್ಕೊಂಡಿದ್ದಾನೆ. ಹಾಗೂ ಒಂದಷ್ಟು ಕಿರಿಕ್ ಮಾಡ್ತಾರೆ, ಅದನ್ನ ನಿಲ್ಸಿ ಸರ್. ಮತ್ತೆ ಸುವರ್ಣವತಿ ಏನೇನು ರೋಡ್ ಇದೆ ಅಲ್ಲಿಗೆಲ್ಲ ಲೈಟಿಂಗ್ಸ್ ಕೊಡಿ. ಮತ್ತೆ ಅಲ್ಲಿ ಹಂಪ್ಸ್ಗಳು ಹಾಕ್ಬೇಕು. ಈ ಕಡೆ ಎಲ್ಲ ಹಂಪ್ಸ್ ಹಾಕಿದೆ, ಆ ಹಂಪ್ಸು. ಮತ್ತೆ ಮೇಡಮ್ ಪುಣಜೂರ್ಗೆ ಚೆಕ್ ಪೋಸ್ಟ್ ಇಂದ ಅವ್ರ ಊರಿಗೆ ಹೋಗಿ ಲೈಟ್ ಇಲ್ಲ. ಅಲ್ಲಿ ರಾತ್ರಿ ಹುಲಿ ಬಂದಿದೆ. ರೋಡ್ ಸೇಫ್ಟಿ ಮೀಟಿಂಗ್ ಮಾಡಿ ಮೇಡಮ್ ಹೇಳಿದ್ದಾರೆ. ಅದೊಂದು ಹೇಳಿದ್ದೆಲ್ಲ ಹೈವೇ ನಲ್ಲಿ ಏನೇನು ಇದಾಗಬೇಕು, ಹಂಪ್ಸ್ ಹಾಕ್ಬೇಕು, ಲೈಟ್ ಅದೆಲ್ಲ. ಮತ್ತೆ ಟೋಲ್ದು ಕೂಡ ಚರ್ಚೆ ಮಾಡಿದ್ದಾರೆ. ಅವರು ಏನು ಹೆಡ್ ಆಫೀಸ್ ಮಾತಾಡಿ ತಗೋತೀವಿ ಪರ್ಮಿಷನ್ ಅಂತ ಹೇಳಿದ್ದಾರೆ. ಅದೊಂದು ಬೇಕು. ಅಲ್ಲಿವರೆಗೆ ಟೋಲ್ ತಗೊಳಕ್ ನೀವು ಎಷ್ಟು ದಿನಕ್ಕೆ ಮೀಟಿಂಗ್ ಮಾಡಿ ಅಲ್ಲಿ ಗಂಟೆ ತಗೊಳಕಿಲ್ಲ. ಹೋಗಿ ನೋಡಿದಿರ ಅದು ಏನೇ ಅಲ್ಲ ಅದೇ ಕೇಳಿ ನೀವು ಬೇಕಾಯ್ತು ಅನ್ಸೋದಕ್ಕೆ. ಈಗ ನೋಡಿದ್ರೆ ಹೋಗಿಲಿ ಹೆಂಗ್ ವಾಸನೆ ಬರಲ್ವಾ? ಒಂದ್ ನಿಮಿಷ ಎಲ್ರೂ ಕಾಣುತ್ತೆ ಸುಮ್ಮನೆ ಯಾವ್ದಾಗ ಬೇಡ ಅಲ್ಲಿ. ಆಯ್ತು ಬಿಡಿ, ಎಲ್ರಿಗೂ ಕಾಣುತ್ತೆ ಬಿಡಿ. ಎಲ್ಲಿ ನಿಂತ್ಕೊಂಡ್ರೆ ಏನು ಬಿಡಿ. ಏನ್ ಮೇಡಮ್ ನೋಡಿದ್ರೆ ವಾಸನೆ ಬರಲ್ವಾ? ಬಂದಿದೆ, ಕಂಪ್ಲೇಂಟ್ ಬಂದಿತ್ತು ಸರ್. ತಿಂಗಳು 20ನೇ ತಾರೀಕು ಕಂದೆಗಾಲದಿಂದ ಒಬ್ರು ಕಂಪ್ಲೇಂಟ್ ಮಾಡಿದ್ರು, ಅಟೆಂಡ್ ಮಾಡಿದ್ವಿ. ಸೀಸನ್ ಮುಗ್ದಿ ಪ್ರಾಸೆಸಿಂಗ್ ಕ್ಲೋಸ್ ಆಗಿತ್ತು. ಹೋಗಿದ್ದಾಗ ವಾಸನೆ ಬರ್ತಾ ಇದೆ. ಅವರು ಟ್ರೀಟ್ಮೆಂಟ್ಗೆ ಅಂತ ನೀರನ್ನ ತಗೊಳಕ್ಕೆ ಅಂದರೆ ಎಫ್ಲುಯೆಂಟ್ನ ತಗೊಳಕ್ಕೆ ಮಾಡ್ಬೇಕಾದ್ರೆ ಆ ಪ್ರಾಸೆಸಲ್ಲಿ ವಿಂಟರ್ ಇರೋದ್ರಿಂದ ಸರ್ ಗಾಳಿಗೆ ಡಿಸ್ಪರ್ಸ್ ಆಗ್ತಾ ಇಲ್ಲ. ಬೇಸಿಗೆಗಾಲದಲ್ಲಿ ಅದು ವಾಸನೆ ಬರೋಲ್ಲ. ರಾತ್ರಿ ಟೈಮು ಮತ್ತು ಬೆಳಗ್ಗೆ ಟೈಮ್ ಬರುತ್ತೆ. ರಾತ್ರಿಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ಬರುತ್ತೆ ಅಂತ ಕಂಪ್ಲೇಂಟ್ ಬಂದಿತ್ತು. ನೋಡಿದ್ದೀವಿ, ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಪ್ರಿವೆಂಟ್ ಮಾಡೋಕ್ಕೆ ಮೆಷರ್ಸ್ ತಗೊಳ್ಳೋಕ್ಕೂ ಡೈರೆಕ್ಷನ್ಸ್ ಕೊಡ್ತೀವಿ. ಮೇಡಮ್ ಪ್ರಿವೆಂಟು ಏನು ಬೇಡ, ಅವ್ನು ತಗೊಂಡಿರೋದು ಅರಿಶಿನ ಮತ್ತೆ ಚಿಲ್ಲಿಗೆ ಕೊಡಿ. ಯಾವುದೇ ಕಾರಣಕ್ಕೂ ಚೆನ್ಮಳಿಗೆ ಕೊಡಬೇಡಿ. ಈಗ ಒಂದ್ಸತಿ ಕ್ಯಾನ್ಸರ್ ಬಂದಮೇಲೆ ನೀವು ವಾಸ ಮಾಡೋಕ್ಕಾಗಲ್ಲ. ನೀವು ರಿಪೋರ್ಟ್ ಈಗ ಕೊಟ್ಟು ಅದು ಮಾಡಿ ಈಗಾಗಲೇ ಕೊಟ್ಟಿರ್ಬೇಕಾಗಿತ್ತು ನೀವೆಲ್ಲ. ಅದಕ್ಕೆ ಅಲ್ಲಿ ಅವಶ್ಯಕತೆ. ಆಮೇಲೆ ಬಫರ್ ಝೋನ್ ಎಷ್ಟು ಕಿಲೋಮೀಟರ್ ಇದೆ ಬಫರ್ ಝೋನಿಂದ? DF ಪ್ರಭಾಕರನ್ ಕೇಳಿದ್ರೆ ಈಗ ನೋಡ್ತೀನಿ ಅಂತಾರೆ ಅವರು. ನಾನೇ ಫೋನ್ ಮಾಡಿದೆ, ಏನು ಸರ್ ಇದು ಅಂದರೆ ಈಗ ನೋಡ್ತೀನಿ, ನನಗೆ ಗೊತ್ತೇ ಇಲ್ಲ ಅದು ಅಂತಾರೆ. ನೋಡಿ ಹೆಂಗಿದೆ ವಿಷಯ. ಒಬ್ಬರು CFಗೆ ಕಾಡಂಚಿನಲ್ಲಿ ಇರೋಲ್ಲ ಒಂದು ಫ್ಯಾಕ್ಟ್ರಿ ಗೊತ್ತಿಲ್ಲ ಅವ್ರಿಗೆ. 1 ಕಿಲೋಮೀಟರ್ ಒಳಗಡೆ ಮತ್ತೆ ತಗೊಂಡು ನೋಡಿ. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದ್ರ 1 ಕಿಲೋಮೀಟರ್ ಇರಬಾರ್ದು ಅಂತಿದೆ. ಹಾಗಾಗಿ ನಮಗೆ ಈಗ ಜನ ಬೇಕು, ನಿಮಗೆ ಫ್ಯಾಕ್ಟ್ರಿ ಬೇಕು. ಯಾರು ಬೇಕು ಮೇಡಮ್? ಅಲ್ಲಲ್ಲ, ಈಗ ಜನಗಳಿಗೆ ತೊಂದರೆ ಆಗ್ತಾ ಇದೆಯಲ್ಲ. ಈಗ 10 ವರ್ಷ ತೊಂದರೆ ಆಗೋಗಿದೆ. ಈಗ ಇನ್ನು ತೊಂದರೆ ಆಗಕ್ಕೆ ಬಿಡಲ್ಲ. ಇನ್ನೂ ನಿಮಗೆ 1 ವಾರ ಟೈಮ್ ಕೊಡ್ತೀವಿ. ಮೇಡಮ್ಗೂ ಹೇಳ್ತೀವಿ, ಇವ್ರು ಇದ್ದಾರೆ, ಇಬ್ಬರು ಇದ್ದಾರೆ. ಈಗ ಅದನ್ನ ಮುಚ್ಚಿಸಿ. ಇನ್ನು ಮುಂದೆ ನಾವು 1 ವಾರ ಒಳಗೆ ನೀವು ಮುಚ್ಚಿಸ್ತೇ ಹೋದರೆ ನೀವು ಎಲ್ಲ ಬೇಕಾದ್ರೆ ಅವ್ರನ್ನೂ ಕರ್ಕೊಂಡೋಗಿ ಒಳಗಡೆ ಬಿಡಲ್ಲ. ಯಾಕೆ ಬಿಡಲ್ಲ? ಆಮೇಲೆ ಅಂತರ್ಜಲಕ್ಕೆ ಸೇರಿಸ್ತಾರಲ್ಲ ನೀರನ್ನ. ಎಲ್ಲುಂಟು ಅಂತರ್ಜಲಕ್ಕೆ ಸೇರಿಸೋದು? ಆ 1000 ಅಡಿ ಬೋರ್ ಹೊಡೆದ್ಬಿಟ್ಟು ಒಳಗಡೆ ನೀರು ಸೇರಿಸ್ರೆ ಅಂತರ್ಜಲಕ್ಕೆಲ್ಲ ಹೋಗ್ತಿಲ್ಲ. ಅದು ಎಲ್ಲಿಗೆ ಹೋಯ್ತೆ ಅಂದರೆ ನಮಗೆ ಗೊತ್ತಿಲ್ಲ. ಅದು ಎಲ್ಲೂ ಹೋಗಿ ಸೇರ್ಬೋದು. ಅದು ಆ ನೀರು ಕುಡಿಯೋನಿಗೆಲ್ಲ ಅದು ಬರ್ತದೆ. ಅದು ತಮಿಳುನಾಡಲ್ಲಿ ಮೇಡಮ್ ಇದೇ ಫ್ಯಾಕ್ಟ್ರಿಗಳು ಎಲ್ಲ ಫಿಲ್ಟ್ರೇಷನ್ ಇದೆ. ಪ್ರತಿಯೊಂದು ಊರಲ್ಲೂ ಫಿಲ್ಟರ್ ಮಾಡ್ತಾ ಇದ್ದಾರೆ. ಆ ತರದ ವ್ಯವಸ್ಥೆ ಇಲ್ಲಿ ಇಲ್ಲ.
ಫಿಲ್ಟರ್ ಮಾಡಿ ಅವರು ಅಲ್ಲಿ ಬರೋ ನೀರನ್ನ ಫಿಲ್ಟರ್ ಮಾಡಿ ಕೊಡ್ತಾ ಇದ್ದಾರೆ ಹೊರಗಡೆ ಅವರು ನಾವು ಯೂಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅಂತರ್ಜಲಕ್ಕೆ ಬೀಳ್ತಾ ಇದ್ದಾರೆ. ಮೇಡಮ್ ಅಲ್ಲಿ ಆಯ್ತು